ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಆರ್ಲಿಕ್ಸಲ್ಲಿ ಒಂದು ಸ್ವೀಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಅಂದರೆ ನಾವೆಲ್ಲ ಸ್ವೀಟ್ ಅಂಗಡಿಗಳಲ್ಲೂ ಇವಾಗ ಮಾಡ್ತಾರೆ ಆರ್ಲಿಕ್ಸ್ ಸ್ವೀಟು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಒಂದು ಬೌಲಿಗೆ ನಾನು ಇನ್ನೊಂದು ಬೌಲಲ್ಲಿ ಅಂದರೆ ಒಂದು ಬೌಲ್ ಅಷ್ಟೇ ತೊಗೊಂಡಿದ್ದೀನಿ. ಅಂದರೆ ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ದೀನೋ ಅದಕ್ಕೆ ನಾನು ಚೂರು ಜಾಸ್ತಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಸ್ಮೂತಾಗಿರಲಿ ಅಂತ ಆರ್ಲಿಕ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟನ್ನು ಅದನ್ನೇ ಬೇಸನ್ ಲಾಡು ಮಾಡ್ತೀವಲ್ಲ ಆ ಹಿಟ್ಟನ್ನು ಸ್ವಲ್ಪ ನಾನು ಜಲಿಸಿ, ಅಂದರೆ ಗಂಟಿರುತ್ತಲ್ವ ಅದನ್ನು ಜಲಿಸ್ಬಿಟ್ಟು ಹಾಕ್ಕೋಬೇಕು, ತುಂಬಾ ಎಸಗಿರುತ್ತೆ. ನಾನಿಲ್ಲಿ ಮೈದಾನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಚೆನ್ನಾಗಿರುತ್ತೆ ಮೈದಾ ಹಾಕಿದ್ರು ಅಂತ ಸ್ವಲ್ಪ ಹಾಲಿನ ಪೌಡರು ಹಾಕೋತಾ ಇದ್ದೀನಿ. ನಿಮಗೆ ಮೈದಾ ಮತ್ತು ಹಾಲು ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಬೇಕು ಫಸ್ಟಿಗೆ ನಾವು. ಅಂದರೆ ನಾವು 4 ಥರದ್ದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ವ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಏಕೆಂದರೆ ಆರ್ಲಿಕ್ಸ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆರ್ಲಿಕ್ಸ್ ಸ್ವೀಟು ಸ್ವಲ್ಪ ಮಕ್ಕಳಿಗೆ ಸಖತ್ತು ಇಷ್ಟ ಆಗುತ್ತೆ. ನಾವು ಆರ್ಲಿಕ್ಸ್ ಎಲ್ಲ ಹಾಲಲ್ಲಿ ಹಾಕೊಂಡು ಕುಡಿಯೋಕ್ಕೆ ಅದು ಜಾಸ್ತಿ ದಿವಸ ಆದರೆ ಗಂಟಾಗ್ಬಿಡುತ್ತೆ ಅಂತ ಅನ್ಕೋತಾ ಇರ್ತೀವಲ್ವ. ಈ ರೀತಿ ಸ್ವೀಟ್ ಮಾಡಿಕೊಂಡು ನಾವು ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಅಂಗಡಿಲಿ ತರೋ ಬದಲು ಈ ರೀತಿ ಕಡಿಮೆ ಕ್ವಾಂಟಿಟಿಲಿ ಮನೇಲಿರೋದ್ರಲ್ಲೇ ತುಂಬ ಚೆನ್ನಾಗಿ ಸ್ವೀಟ್ ಮಾಡ್ಕೋಬೋದು. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸಿಂಗ್ ಮಾಡಿ ಎತ್ತಿಟ್ಕೊಂಡು ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೋತಾ ಇದ್ದೀನಿ. ನೀವು ಯಾವ ರೀತಿ ಬಾಣಲಿ ಬೇಕಾದರೂ ಇಟ್ಕೋಬೋದು. ನಾನಿಲ್ಲಿ ಒಂದು ಬೌಲ್ ಮಾತ್ರ ಸಕ್ಕರೆ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ನಾವು ಆರ್ಲಿಕ್ಸ್ ಹಾಕೋದ್ರಿಂದ ಅದರಲ್ಲೇ ತುಂಬ ಸ್ವೀಟ್ ಇರುತ್ತೆ ಒಂದು, ಮತ್ತು ತೀರಾ ಸ್ವೀಟ್ ಜಾಸ್ತಿ ಆದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ಮೀಡಿಯಮಲ್ಲಿ ನಾನು ಇವಾಗ ಹಾಕಿರೋ ಕ್ವಾಂಟಿಟೀಲಿ ಒಂದೊಂದು ಬೌಲ್ ತೊಗೊಂಡು, ಅದು ಅಂದರೆ ಆರ್ಲಿಕ್ಸು ಅದರಲ್ಲೂ ಸ್ವೀಟು ಮತ್ತು ಹಾಲು ಪೌಡರಲ್ಲೂ ಅದೇ ಸ್ವೀಟ್ನೆಸ್ ಇದ್ದೇ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಒಂದು ಬೌಲ್ ಮಾತ್ರ ಹಾಕ್ಕೋತಾ ಇದ್ದೀನಿ, ಹೆವಿ ಸ್ವೀಟ್ ಬೇಡ ಅಂತ, ಸಿಂಪಲ್ಲಾಗಿರಲಿ ಅಂತ. ಈಗ ನಾನೀಗ ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೆ. ಅಂದರೆ ಇದಕ್ಕೆ ಸಕ್ಕರೆ ಪಾಕ ಬರಬೇಕು ಅನ್ನೋದು ಏನಿಲ್ಲ, ಚೆನ್ನಾಗಿ ಕರಗಬೇಕು. ಕರಗಾದ್ಮೇಲೆ ನಾವು ಹಾರ್ಲಿಕ್ಸು ಮತ್ತು ಬೇಸನ್ ಲಾಡು ಮಾಡೋ ಹಿಟ್ಟು ಮತ್ತು ಮೈದಾ ನಾವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಹಾಕೋಬೇಕು. ಅಂದರೆ ಪರ್ಫೆಕ್ಟಾಗಿದೆ. ನಾನು ಒಂದು ಬೌಲಲ್ಲಿ ಅಳತೆ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಆ ಬೌಲಲ್ಲೇ ನಾನು ಹಾಕ್ಕೊಂಡಿರೋದ್ರಿಂದ ಕರೆಕ್ಟಾಗಿ ಅಳತೆ ಬರುತ್ತೆ. ನೀವು ಅಷ್ಟೇ, ನೀವು ಕಮ್ಮಿ ಕ್ವಾಂಟಿಟಿಲಿ ಮಾಡೋದವ್ರು ಅಷ್ಟೇ ಒಂದು ಚಿಕ್ಕ ಬೌಲಲ್ಲಿ ನೀವು ತಗೊಂಡು ಮಾಡ್ಕೋಬೇಕು. ಇವಾಗ ನೋಡಿ, ಅದನ್ನು ನಾನು ಸಕ್ಕರೆ ಚೆನ್ನಾಗಿ ಕರಗಿ ಕುದಿಯುವಾಗ ನಾನು ಮಿಕ್ಸ್ ಮಾಡಿರೋ ಅಂಥ ಹಾರ್ಲಿಕ್ಸು, ಮೈದಾ, ಹಾಲು ಪೌಡರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಅದು ಸ್ವಲ್ಪ ಪಾಕ ಥರ ಗಟ್ಟಿ ಆಗಬೇಕು. ನೀವು ಸ್ಟಾರ್ಟಿಂಗೇ ಅಂದರೆ ನೀವು ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬಾ ಈಸಿಯಾಗಿ ಆಗೋಗ್ಬಿಡುತ್ತೆ. ಜಾಸ್ತಿ ಇದಕ್ಕೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸ್ವೀಟು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮುಂಚೆನೇ ಹಿಟ್ಟು ಹಾಕ್ಕೊಂಬಿಟ್ಟು ಇದು ಮಾಡಿದ್ರೆ ಹಿಟ್ಟು ಬೇಯೋಲ್ಲ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಸ್ವೀಟು. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಕುದಿಯೋ ಟೈಮ್ ಬರುತ್ತಲ್ಲ ತಿರುಕೋಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಇವಾಗ ನಾನು 2 ಸೌಟು ತುಪ್ಪನ ಹಾಕೋತಾ ಇದ್ದೀನಿ. ನಿಮಗೆ ಇಲ್ಲ ನನಗೆ ಅಷ್ಟೊಂದು ತುಪ್ಪ ನಾನು ಹಾಕೋಲ್ಲ ಅಂತಂದಾಗ ನೀವು ಸ್ವಲ್ಪ ಎಣ್ಣೆನೂ ಯೂಸ್ ಮಾಡ್ಕೋಬೋದು ಮತ್ತು ತುಪ್ಪನೂ ಎರಡೂ ಯೂಸ್ ಮಾಡ್ಕೋಬೋದು. ನಾವು ಇವಾಗ ಮೈಸೂರು ಪಾಕಿಗೆಲ್ಲ ಯಾವ ರೀತಿ 2 ಟೈಪಲ್ಲಿ ಮಾಡ್ಕೋತೀವಿ, ಎಣ್ಣೆ ಮತ್ತು ತುಪ್ಪನ, ಅದೇ ರೀತಿ ನೀವು ಇದರಲ್ಲೂ ಮಾಡ್ಕೋಬೋದು. ಬಟ್ ಆರ್ಲಿಕ್ಸಲ್ಲಿ ತುಪ್ಪ ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ನಾನು ಬರೀ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಈ ರೀತಿ ಅಂದರೆ ನಾವು ತುಪ್ಪನ ಹಾಕಿರ್ತೀವಲ್ವ, ಹಿಟ್ಟು ಚೆನ್ನಾಗಿ ಈ ರೀತಿ ತಿರುಗಿಸ್ತಾನೇ ಇರಬೇಕು. ತುಪ್ಪ ಹಾಕ್ಕೊಂಡು ತಿರುಗಿಸ್ತಾನೇ ಇದ್ದರೆ ಅದಕ್ಕೆ ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೋಬೇಕು. ಏಕೆಂದರೆ ನಾವು ಮೈಸೂರು ಪಾಕೆಲ್ಲ ಮಾಡ್ತೀವಲ್ವ, ಅದೇ ರೀತಿ. ಬಟ್ಟು ಆರ್ಲಿಕ್ಸ್ ಸ್ವೀಟ್ ಅಂತೂ ಸಖತ್ತು ಇಷ್ಟ ಆಗುತ್ತೆ ಎಲ್ರಿಗೂ. ಹಾಗಾಗಿ ನಾನು ಇವತ್ತು ಹಾರ್ಲಿಕ್ಸ್ದು ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಏನು ಗೊತ್ತಾ, ಸ್ವಲ್ಪ ಹಾರ್ಲಿಕ್ಸ್ ತೊಗೊಂಬಂದಿರ್ತೀವಿ, ಮಕ್ಕಳು ಕುಡಿಯೋಲ್ಲ, ಅದು ಗಟ್ಟಿಯಾಗಿ ವೇಸ್ಟ್ ಆಗಿಬಿಡುತ್ತೆ. ಅದ್ರ ಬದಲು ನಾವು ಈ ರೀತಿ ಸ್ವೀಟ್ ಮಾಡಿದ್ರೆ ಎಲ್ಲರೂ ತಿನ್ಬೋದು ಮತ್ತು ವೇಸ್ಟು ಆಗಲ್ಲ. ಹಾಗಾಗಿ ಇವಾಗ ನೋಡಿ, ಈ ರೀತಿ ಅಂದರೆ ನೀವು ಕೇಕ್ ಬ್ಲೆಂಡರ್ ಇದ್ದರೆ ಅದರಲ್ಲಿ ಬೇಕಾದರೂ ಈ ರೀತಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದು
ಸ್ಪೂನಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಕೇಕ್ ಬ್ಲೆಂಡರ್ ತೊಗೊಂಡಿರೋದು ಕಾರಣ ತುಪ್ಪ ಹಾಕಿದಾಗ ನೀಟಾಗಿ ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೆ ಅಂತ. ನೀವು ಯಾವುದ್ರಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ನೋಡಿ ಇವಾಗ ಆ ತುಪ್ಪ ಹಾಕಿದಾಗ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇದಾದಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇರಬೇಕು. ಅಂದರೆ ನಾವು ಮೈಸೂರು ಪಾಕಿಗೆ ಹೇಗೆ ಹಾಕ್ಕೋತೀವೋ ಅದೇ ರೀತಿ ಇದೇ ಸ್ವೀಟ್ಗೂ ತುಪ್ಪ ಎಷ್ಟು ಹಿಡಿಸುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಅಂದರೆ ಹೆವಿ ಅದಕ್ಕೂ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಅದಕ್ಕಿಂತ ಕಡಿಮೆ ಕ್ವಾಂಟಿಟಿಲೇ ನಾವು ತುಪ್ಪ ಹಾಕಿದ್ರೆ ಸಾಕು. ಇದಕ್ಕೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನಾನು ಇವಾಗ ಅದೇ ರೀತಿ ಅಂದರೆ ತಿರುಗಿಸ್ತಾ ಇರಬೇಕು. ಅಂದರೆ ನೋಡಿರಿ ಬಾಣಲಿಗೆ ಅಂಟ್ಕೋಬಾರ್ದು ಹಿಟ್ಟು ಒಂದು. ಇವಾಗ ಸ್ವಲ್ಪ ತಿರುಗಿಸ್ಬಿಟ್ಟು ಫುಲ್ ಗ್ಯಾಸನ್ನು ಕಡಿಮೆ ಮಾಡಿ ಇವಾಗ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆನೋ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಸ್ಪ್ರೆಡ್ ಮಾಡಬೇಕು. ಅಂದರೆ ನಾವು ಡೈರೆಕ್ಟ್ ಬೇಕಾದ್ರೆ ನೀವು ತಟ್ಟೆಗೆ ಬೇಕಾದರೂ ಹಾಕ್ಕೋಬೋದು, ನಾನು ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕ್ಕೋತಾ ಇದ್ದೀನಿ. ನೀವು ಒಂದು ತಟ್ಟೆಗೆ ನೀವು ಸ್ವಲ್ಪ ಎಣ್ಣೆನೋ ತುಪ್ಪನ ಫುಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಆಯಿತು. ಏಕೆಂದರೆ ಇದು ಆದ ತಕ್ಷಣ ಅದು ಹಾಕ್ಬೇಕಲ್ವ, ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ನೋಡಿ ಸ್ವಲ್ಪ ಸಣ್ಣ, ಏಕೆಂದರೆ ತುಪ್ಪ ಹಾಕಿ ಇದು ಮಾಡಿದ್ನಲ್ವ ತಳ ಸಿಯಲ್ಲ ಅಂತ ಹೇಳಿ ನಾನು ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡಿಬಿಟ್ಟು ಅದು ರೆಡಿ ಮಾಡಿಕೊಂಡೆ. ಇವಾಗ ನೋಡಿ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ, ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು, ತುಂಬ ಜಾಸ್ತಿನೂ ಹಾಕ್ಕೋಬಾರ್ದು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಆವಾಗ ನೀಟಾಗಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನು ತುಪ್ಪ ಹಾಕ್ದಂಗೆ ಎಲ್ಲ ಚೆನ್ನಾಗಿ ಇಟ್ಟು ತಗೋತಾ ಇದೆ. ಅಂದರೆ ಜಾಸ್ತಿ ತುಪ್ಪ ಆದಾಗ ಗೊತ್ತಾಗ್ಬಿಡುತ್ತೆ, ಮೇಲ್ಗಡೆ ಸೈಡಲ್ಲೆಲ್ಲ ಸ್ವಲ್ಪ ತುಪ್ಪ ಸ್ವಲ್ಪ ಕುದಿಯೋದೆಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಆವಾಗ ಆಗಿದೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಇವಾಗ ನೋಡಿ ಅದು ರೆಡಿಯಾಗಿದೆ, ಇಷ್ಟಿದ್ರೆ ಸಾಕು ಅದ. ಏಕೆಂದರೆ ಇದು ಸ್ವಲ್ಪ ಹೊಂದ್ಕೋಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ಇದು ಸಡನ್ ಅಂತ ಕಟ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ. ನಾನು ಆಲ್ರೆಡಿ ಅದೇ ರೀತಿ ಮಾಡಿದೆ. ಇದು ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಬಿಡಬೇಕು ನಾವು. ಇವಾಗ ನೋಡಿ ತಟ್ಟೆಗೆ ಹಾಕ್ಕೊಂಡು ಈಗ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಬೇರೆ ಸ್ಪೂನ್ ತೊಗೊಂಡು ಈ ರೀತಿ ಎಲ್ಲ, ಅಂದರೆ ನಮಗೆ ಕರೆಕ್ಟಾಗಿ ಒಂದು ಮೀಡಿಯಮಲ್ಲಿ ಒಂದೇ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಮತ್ತು ಸೈಜಸ್ಸು ಅಷ್ಟೇ ಒಂದು ಮೀಡಿಯಮಲ್ಲಿ ಇರ್ಬೋದು. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಒಂದು ಕ್ರೇಟ್ ಬರುತ್ತೆ, ಅದಕ್ಕೆ ಹಾಕೋಬೋದು. ನಾನಿಲ್ಲಿ ನೋಡಿ ಮೇಲ್ಗಡೆ ನೀವು ಹಾಗೆ ಬೇಕಾದರೂ ತಿನ್ಬೋದು, ಏನಿಲ್ಲ, ಅಷ್ಟೇ ಟೇಸ್ಟ್ ಇರುತ್ತೆ. ಮೇಲ್ಗಡೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಬಿಟ್ಟು ನಾವು ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ಅಂದರೆ ಅದು ಸ್ವಲ್ಪ ಅಂಟ್ಕೋಬೇಕು, ಇಲ್ಲಾಂದರೆ ಹಾಗೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ತೊಗೊಂಡಾಗ ಕಟ್ ಮಾಡಿದ್ರೂ ಚೆನ್ನಾಗಿರಲ್ಲ. ಮೇಲ್ಗಡೆ ನೋಡೋಕ್ಕೂ ಅಷ್ಟೇ ತುಂಬಾ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇವಾಗ ಅದನ್ನು ಸುಮ್ಮನೆ ಆ ರೀತಿ ಕಟ್ ಮಾಡೋಕ್ಕೋದೆ. ಫುಲ್ ಇನ್ನು ಅದು ಸ್ವಲ್ಪ ತಣ್ಣಗಾಗಬೇಕು. ಫುಲ್ಲು ಬಿಸಿ ಇದ್ದಾಗ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಬರಲ್ಲ ಪೀಸಸ್ಸು. ಹಾಗಾಗಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇವಾಗ ಕಟ್ ಮಾಡಿದ್ದೀನಿ. ನೋಡಿರಿ, ಸ್ವಲ್ಪ ಇನ್ನೂ ತಣ್ಣಗಾಗಬೇಕು, ಇದು ಸೆಟ್ಟಾಗಬೇಕು. ಹಾರ್ಲಿಕ್ಸ್ ಸ್ವೀಟ್ ಅಲ್ವಾ, ಹಾಗಾಗಿ ಸ್ವಲ್ಪ ಇದು ತಣ್ಣಗಾಗಬೇಕು. ಇವಾಗ ಆದಷ್ಟು ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ. ತುಂಬ ಗಟ್ಟಿ ಆದಾಗ ಕಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಾನು ಈ ರೀತಿ ಈಗಲೇ ಕಟ್ ಮಾಡಿದ್ದೀನಿ. ಅಂದರೆ ಇದು ಸ್ಮೂತ್ಗೆ ಇದೆ, ಅಷ್ಟೊಂದು ಗಟ್ಟಿ ಏನಿಲ್ಲ, ಇನ್ನೂ ಸ್ವಲ್ಪ ಹಾರ್ಕೋಬೇಕಲ್ವ, ಹಾಗಾಗಿ ನೋಡಿ ಈ ರೀತಿ ಬರುತ್ತೆ. ಇನ್ನು ಸ್ವಲ್ಪ ತಣ್ಣಗಾಗಬೇಕು. ಸೈಜು ನಾವು ಯಾವ ರೀತಿ ಬೇಕಾದ್ರೂ ಯಾವ ಡಿಸೈನ್ ಬೇಕಾದ್ರೂ ಕಟ್ ಮಾಡ್ಕೋಬೋದು, ನಾವು ಎಷ್ಟು ದೊಡ್ಡದಾಗಿ ಬೇಕಾದ್ರೂ. ಈಗ ಸ್ವೀಟ್ ಅಂಗಡಿಲೆಲ್ಲ ಸ್ವೀಟು ನಾವು ತೊಗೊಬರ್ತಾ ಇರ್ತೀವಿ, ಅದ್ರ ಬದಲು ಮನೇಲೇ ಸಿಂಪಲ್ ಇರೋ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡ್ಕೋಬೋದು. ತುಂಬ ಒಂದು ಒಳ್ಳೆ ಹೆಲ್ದಿ ಆದಂಥ ಸ್ವೀಟು. ಹಾರ್ಲಿಕ್ಸ್ ಎಲ್ಲ ನಾವು ಮಕ್ಕಳು ಕುಡಿಯಲ್ಲ, ತಿನ್ನಲ್ಲ ಅಂದಾಗ ಈ ರೀತಿ ಏನಾದರೂ ಸ್ವೀಟ್ ಮಾಡ್ಬೋದು. ಹಬ್ಬಗಳಲ್ಲೂ ನಾವು ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ, ತುಂಬ ಫಾಸ್ಟಾಗಿ ಆಗುತ್ತೆ, ಈಸಿಯಾಗಿ ಆಗೋಗ್ಬಿಡುತ್ತೆ. ಇದು ಫ್ರೀಝರಲ್ಲಿ ಬೇಕಾದ್ರೆ ಇಟ್ಕೋಬೋದು, ತುಂಬ ದಿನ ಬರುತ್ತೆ. ತುಪ್ಪ ಹಾಕಿರೋದ್ರಿಂದ ಟೇಸ್ಟು ಅಷ್ಟೇ ಚೆನ್ನಾಗೈತೆ. ನೋಡಿ, ಅಂದರೆ ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ದೀನಿ, ನೀವು ಒಂದು ಮೀಡಿಯಮ್ ಸೈಜಲ್ಲಿ ಮಾಡಿದ್ರೆ ತುಂಬಾ ಆಗೋಗುತ್ತೆ. ನೋಡಿ, ನಾನು ಒಂದು ಚಿಕ್ಕ ಪೀಸ್ ತೋರಿಸ್ತೀನಿ. ನೋಡಿ, ಇಷ್ಟು ಸೈಜ್ ಮಾಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ಪೀಸಸ್ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿದೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.